ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಕ್ಸಾಮ್ ಕಾಂಪೀಟ್. ನಮ್ಮ ಚಾನಲ್ನಲ್ಲಿ ನಾವು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಂಬಂಧಿಸಿದ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಮತ್ತು ಕಾನ್ಸೆಪ್ಟ್ಸ್ ಅನ್ನು ಈಸಿಯಾಗಿ ಡಿಸ್ಕಸ್ ಮಾಡುತ್ತೇವೆ. ಇವತ್ತಿನ ಕರೆಂಟ್ ಅಫೇರ್ಸ್ನಲ್ಲಿ ಒಂದು ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಅನ್ನು ನೋಡೋಣ. ಅದು ಭಾರತದ ಭವಿಷ್ಯದ ಇಂಧನ ಭದ್ರತೆಯ ಕವಚ ಎಂದು ಕರೆಯಲಾಗುತ್ತಿರುವ ಒಂದು ಪ್ರಮುಖ ಯೋಜನೆ ಬಗ್ಗೆ ತಿಳಿದುಕೊಳ್ಳೋಣ. ಭಾರತದಲ್ಲಿ ಇಂಧನ ಭದ್ರತೆಯನ್ನು ಬಲಪಡಿಸಲು ಸ್ಟ್ರಾಟಜಿಕ್ ಪೆಟ್ರೋಲಿಯಂ ರಿಸರ್ವ್ (SPR) ಎಂಬ ತೈಲ ಸಂಗ್ರಹಣಾ ಯೋಜನೆಯನ್ನು ಜಾರಿಗೆ ತಂದಿದೆ. ಈ ಯೋಜನೆಯ ಮುಖ್ಯ ಉದ್ದೇಶ ತುರ್ತು ಪರಿಸ್ಥಿತಿಗಳಲ್ಲಿ ಯುದ್ಧ ಅಥವಾ ಜಾಗತಿಕ ಪೂರೈಕೆ ವ್ಯತ್ಯಯ ಉಂಟಾದಾಗ ಬಳಸಲು ಕಚ್ಚಾ ತೈಲವನ್ನು ಸಂಗ್ರಹಿಸಿ ಇಡುವುದು. ಪ್ರಸ್ತುತ ಭಾರತದಲ್ಲಿ 3 ಪ್ರಮುಖ ತೈಲ ಸಂಗ್ರಹಣಾ ಕೇಂದ್ರಗಳು ನಿರ್ಮಿಸಲಾಗಿದೆ. ವಿಶಾಖಪಟ್ಟಣಂ, ಆಂಧ್ರಪ್ರದೇಶ, ಸುಮಾರು 1.33 ಮಿಲಿಯನ್ ಟನ್ ಸಾಮರ್ಥ್ಯ. ಮಂಗಳೂರು, ಕರ್ನಾಟಕ, ಸುಮಾರು 1.5 ಮಿಲಿಯನ್ ಟನ್ ಸಾಮರ್ಥ್ಯ. ಪಾಡೂರು, ಕರ್ನಾಟಕ, ಉಡುಪಿ ಜಿಲ್ಲೆ, ಸುಮಾರು 2.5 ಮಿಲಿಯನ್ ಟನ್ ಸಾಮರ್ಥ್ಯ. ಇವುಗಳಲ್ಲಿ ಪಾಡೂರು ಸಂಗ್ರಹಣಾ ಕೇಂದ್ರವು ಅತ್ಯಧಿಕ ಸಂಗ್ರಹಣಾ ಸಾಮರ್ಥ್ಯ ಹೊಂದಿರುವ ಕೇಂದ್ರವಾಗಿದೆ. ಈ 3 ಕೇಂದ್ರಗಳಲ್ಲಿ ಒಟ್ಟು ಸುಮಾರು 5.33 ಮಿಲಿಯನ್ ಟನ್ ಕಚ್ಚಾ ತೈಲವನ್ನು ಸಂಗ್ರಹಿಸುವ ಸಾಮರ್ಥ್ಯ ಇದೆ. ಭವಿಷ್ಯದಲ್ಲಿ ಚಾಂಡಿಖೋಲ್, ಒಡಿಶಾ ಮತ್ತು ಬಿಕಾನೇರ್, ರಾಜಸ್ಥಾನ ಪ್ರದೇಶಗಳಲ್ಲಿ ಇನ್ನಷ್ಟು ತೈಲ ಸಂಗ್ರಹಣಾ ಕೇಂದ್ರಗಳನ್ನು ನಿರ್ಮಿಸುವ ಯೋಜನೆ ಇದೆ. ಪರೀಕ್ಷೆಗೆ ಪ್ರಮುಖ ಪ್ರಶ್ನೆಗಳು. ಪ್ರಶ್ನೆ: ಸ್ಟ್ರಾಟಜಿಕ್ ಪೆಟ್ರೋಲಿಯಂ ರಿಸರ್ವ್ (SPR) ಯೋಜನೆಯ ಉದ್ದೇಶ ಏನು? ಉತ್ತರ: ತುರ್ತು ಪರಿಸ್ಥಿತಿಗಳಲ್ಲಿ ಬಳಸಲು ಕಚ್ಚಾ ತೈಲವನ್ನು ಸಂಗ್ರಹಿಸುವುದು. ಪ್ರಶ್ನೆ: ಭಾರತದಲ್ಲಿ ಸ್ಟ್ರಾಟಜಿಕ್ ಪೆಟ್ರೋಲಿಯಂ ರಿಸರ್ವ್ ಕೇಂದ್ರಗಳು ಯಾವುವು? ಉತ್ತರ: ವಿಶಾಖಪಟ್ಟಣಂ, ಮಂಗಳೂರು ಮತ್ತು ಪಾಡೂರು. ಪ್ರಶ್ನೆ: ಭಾರತದಲ್ಲಿ ಅತಿ ಹೆಚ್ಚು ತೈಲ ಸಂಗ್ರಹಣಾ ಸಾಮರ್ಥ್ಯ ಹೊಂದಿರುವ SPR ಕೇಂದ್ರ ಯಾವುದು? ಉತ್ತರ: ಪಾಡೂರು, ಉಡುಪಿ ಜಿಲ್ಲೆ, ಕರ್ನಾಟಕ. ಪ್ರಶ್ನೆ: ಪಾಡೂರು ತೈಲ ಸಂಗ್ರಹಣಾ ಕೇಂದ್ರದ ಸಾಮರ್ಥ್ಯ ಎಷ್ಟು? ಉತ್ತರ: ಸುಮಾರು 2.5 ಮಿಲಿಯನ್ ಟನ್. ಇನ್ನು ಜಾಗತಿಕ ಮಟ್ಟದಲ್ಲಿ ತೈಲ ಸಂಗ್ರಹಣೆಯನ್ನು ನೋಡಿದರೆ ಅಮೆರಿಕ ಸುಮಾರು 714 ಮಿಲಿಯನ್ ಬ್ಯಾರೆಲ್, ಚೀನಾ ಸುಮಾರು 475 ಮಿಲಿಯನ್ ಬ್ಯಾರೆಲ್, ಜಪಾನ್ ಸುಮಾರು 324 ಮಿಲಿಯನ್ ಬ್ಯಾರೆಲ್. ಒಂದು ವೇಳೆ ಪ್ರಶ್ನೆ ಈ ರೀತಿ ಕೇಳಿದರೆ ಜಾಗತಿಕ ಮಟ್ಟದಲ್ಲಿ ಅತಿ ಹೆಚ್ಚು ತೈಲ ಸಂಗ್ರಹಣೆ ಹೊಂದಿರುವ ದೇಶ ಯಾವುದು? ಉತ್ತರ: ಅಮೆರಿಕ, 714 ಮಿಲಿಯನ್ ಬ್ಯಾರೆಲ್. ಈ ಪ್ರಯತ್ನ ನಿಮಗೆ ಇಷ್ಟವಾದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ಹಂಚಿಕೊಳ್ಳಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಂಬಲ ನೀಡುವುದನ್ನು ಮರೆಯಬೇಡಿ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.